ಧನ್ಯ ರಾಮ್ಕುಮಾರ್ ಅವರು, ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ. ಮತ್ತೆ ಇದು 4ನೇ ಸಿನಿಮಾ ಅಲ್ವಾ? 4ನೇ ಸಿನಿಮಾ. ಮತ್ತೆ ನಮ್ಮ ರೇವಣ್ಣವರು ಮತ್ತೆ ಅವರೆಲ್ಲ ಕುಟುಂಬದವರು ರೇವಣ್ಣ ಒಳ್ಳೆ ನಟನಾಗಬೇಕು ಅಂತ ಹೇಳಿ ಈಗಾಗಲೇ 3-4 ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ. ಈ ಒಂದು ಹೊಸ ಸಿನಿಮಾ ಹೈಡ್ ಅಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ. ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ಒಳ್ಳೆ ಬ್ರೇಕ್ ಸಿಗ್ಲಿ ಅಂತ ಇಬ್ರು ಅನೂಪ್ ರೇವಣ್ಣ ಮತ್ತೆ ಪುಣ್ಯ ಧನ್ಯ ರಾಮ್ಕುಮಾರ್ ಅವರಿಬ್ರು ಕೂಡ ಒಳ್ಳೆ ಬ್ರೇಕ್ ಸಿಕ್ಕಿ ಒಳ್ಳೆ ಈಗಾಗಲೇ ಹೀರೋಯಿನ್ ಆಗಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ಪೂರ್ತಿಯಾಗಿ ಮುಗಿದಿದೆ ಅಲ್ಲ ಸಿನಿಮಾ. 15ಕ್ಕೆ ರಿಲೀಸು, ಯಶಸ್ವಿ ಆಗಲಿ ಅಂತ ಆಗಲೇ ಹೇಳಿದ್ದೀನಿ. ಮುಂದಕ್ಕೂ ನಮ್ಮ ವಿಶ್ವನಾಥ್ ಅವರು ಇನ್ನೂ ಎಲ್ಲ ಬೇರೆ ಎಲ್ಲ ಮುಖಂಡರೆಲ್ಲ ಬಂದಿದ್ದಾರೆ. ಎಲ್ಲ ಒಳ್ಳೆ ಬಿಗ್ ಒಂದು ಬ್ಯಾನರ್ ಒಂದು ದೊಡ್ಡದಾಗ ಒಂದು ಮಾಡಬೇಕು ಅಂತ ರೇವಣ್ಣವರು ಬಹಳ ಸದ ಹೇಳ್ತಾ ಇದ್ದೀನಿ ಅಲ್ವಾ. ಈ ಸಿನಿಮಾ ಆಯಿತು, ಮುಂದಕ್ಕೆ ದೊಡ್ಡ ಸಿನಿಮಾ ರೇವಣ್ಣ ಇದೇ ಹೀರೋಯಿನ್ ಹಾಕೊಂಡು ಮಾಡು ಅಂತೇಳಿ. ಮತ್ತು ನಿರ್ಮಾಪಕರಿಗೆ ಹೆಚ್ಚು ಹಣ ಬರಬೇಕು, ಮತ್ತು ಡೈರೆಕ್ಟ್ರಿಗೆ ಒಳ್ಳೆ ಹೆಸರು ಬರಬೇಕು, ಮತ್ತು ಯಾರ್ಯಾರ ಸಿನಿಮಾದಲ್ಲಿ ಕೆಲಸ ಮಾಡಿದರೆ ತಾಂತ್ರಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಒಳ್ಳೆ ಹೆಸರು ಬರಲಿ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ, ವಿಶೇಷವಾಗಿ ರೇವಣ್ಣ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತನಾಡ್ತೇನೆ. ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರದ ಹೈಡ್ ಅಂಡ್ ಸೀಕ್. ವೆರಿ ಗುಡ್ ನೇಮ್, ಹೈಡ್ ಅಂಡ್ ಸೀಕ್. ಹೈಡ್ ಅಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃರು, ನಿರ್ದೇಶನ ಮಾಡತಕ್ಕಂಥ ನಿರ್ದೇಶಕರು ಮತ್ತೆಲ್ಲ ಸಹ ನಟರು, ತಾಂತ್ರಿಕ ವರ್ಗ ಎಲ್ಲರಿಗೂ ಕೂಡ ಶುಭ. ವಿತ್ ಆಲ್ ಹ್ಯಾಪಿನೆಸ್, with all your claps, we are going to just tell me, we are going to launch the cinema, the hide and seek. Thank you. ಬಹಳ ಸಂತೋಷ ಆಗಿತ್ತು. ಯಾಕೆಂತಂದ್ರೆ ಹೈಡ್ ಅಂಡ್ ಸೀಕ್ ನಮ್ಮ ಹುಡುಗನೇ ಹೀರೋ, ನಮಗೆ ಗೊತ್ತಿರೋ ದೊಡ್ಡ ಮನೆಯವರೇ ಹೀರೋಯಿನ್. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ನಮ್ಮೂರಿನವರು, ಸಾಲಿಗ್ರಾಮದವರು. ಡಾಕ್ಟರ್ ರಾಜ್ಕುಮಾರ್ ಬಹುಶಃ ಭಾರತದ ಅತ್ಯಂತ ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನ ಗಳಿಸಿದಂಥ ಮೇರು ನಟ. ಅಂತಹ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧನ್ಯ ರಾಮ್ಕುಮಾರ್ ಮತ್ತು ನಮ್ಮ ರಾಜಕೀಯ ವಲಯದಲ್ಲಿ ನಮ್ಮ ಜೊತೆನೇ ಇರ್ತಕ್ಕಂಥ ನಮ್ಮ ರೇವಣ್ಣ ಅವರ ಮಗ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಅದು ಆಶಯ ಇದೆ. ಹಾಗಾಗಿ ಇಡೀ ತಂಡಕ್ಕೆ, ನಟರಿಗೆ, ತಾಂತ್ರಿಕ ವರ್ಗಕ್ಕೆ ಶುಭಕಾಮನೆಗಳು. ನಮಸ್ಕಾರ. ಈ ಹೈಡ್ ಅಂಡ್ ಸೀಕ್ ನೀವು ಹೇಳಿದಾಗೆ ನಾವು ಸಣ್ಣ ಮಕ್ಕಳಲ್ಲಿ ಜೂಟಾಟ ಆಡ್ತಾ ಇದ್ವಿ, ಇದಕ್ಕೆ ಜ್ಞಾಪಕ ಇದೆಯಲ್ಲ, ಅದೇ ಥರ ಇದೊಂದು ಹೈಡ್ ಅಂಡ್ ಸೀಕು. ನಮ್ಮ ಇಬ್ಬರು ಮಕ್ಕಳು, ನಮ್ಮ ರೇವಣ್ಣ ಅವ್ರ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿಯಿಂದ ಮೊದಲಿಂದ ನಮ್ಮ ಜೊತೆಯಲ್ಲಿದ್ದವರು, ಸಣ್ಣ ಮಕ್ಕಳಿಂದ ನೋಡಿರೋರು. ಅದೇ ರೀತಿ ನಮ್ಮ ದೊಡ್ಡ ಮನೆ ಧನ್ಯ ಅವರು, ನನಗೆ ದೊಡ್ಡ ಮನೆಯವರು ಭಾಳನೇ ಪರಿಚಯ. ರಾಜ್ಕುಮಾರ್ ಅವ್ರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರು ಇರ್ಬೋದು. ಪಾಪ ಅವರು ಕೊನೆ ಆಸೆ ನಮ್ಮ ತೋಟದಲ್ಲಿ ಒಂದು ಡಿನ್ನರ್ಗೆ ಬರಬೇಕು, ಒಂದು ಲಂಚ್ಗೆ ಬರಬೇಕು ಅಂತಿದ್ರು. ಏನೋ ಕಾರಣ ಅಂತಂದ್ರೆ ಪಾಪ ಅವರು ಆದರು. ಈ ಸಿನಿಮಾ ಈ ಇಬ್ಬರು ಮಕ್ಕಳಿಗೆ ಒಂದು ದಿಕ್ಸೂಚಿ ಆಗಬೇಕು. ಈ ಸಿನಿಮಾದಲ್ಲಿ ಇಬ್ರು ಒಂದು ದೊಡ್ಡ ಹೀರೋನ್ ಆಗ್ಬೇಕು ಅಂತೇಳಿ ಆಶ್ರಿತ ಈ ಇಬ್ಬರು ಮಕ್ಕಳಿಗೂ ಒಂದು ಥ್ರಿಲ್ಲು ಮತ್ತೆ ಒಂದು ಇದು ಎರಡೂ ಕೊಡ್ಲಿ ಅಂತ ಹೇಳಿ ನಮ್ಮ ಅನೂಪ್ ರೇವಣ್ಣ ಮತ್ತೆ ಧನ್ಯ ರಾಮ್ಕುಮಾರ್ ಅವರು ನಡೆಸಿದಂತ ಹೈಡ್ ಅಂಡ್ ಸೀಕ್ ಟ್ರೈಲರ್ ತುಂಬಾ ಇಂಪ್ರೆಸಿವ್ ಆಗಿದೆ, ತುಂಬಾ ಕುತೂಹಲಕಾರಿಯಾಗಿದೆ ಅಂತ ಅನ್ಸುತ್ತೆ.
ತುಂಬಾ ಒಳ್ಳೆ ಪ್ರೆಸೆಂಟೇಶನ್, ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರು ಸೇರಿ ನಮ್ಮ ಎಚ್ ಎಂ ರೇವಣ್ಣ ಅವರ ಎಲ್ಲ ಕುಟುಂಬ ವರ್ಗದವರ ಸಹಕಾರದಿಂದ ಅನೂಪ್ ನಾನೇ ಕಂಡ ಹಾಗೆ ಇದು 4ನೇ ಚಿತ್ರ. ನಾನೇ ನೋಡಿರೋ ಹಾಗೆ ಅನೂಪ್ ತುಂಬಾ ಹಾರ್ಡ್ ವರ್ಕಿಂಗ್ ಹುಡುಗ. ನಮ್ಮ ಮಾಜಿ ಸಚಿವರಾದಂತ ಎಚ್ ಎಂ ರೇವಣ್ಣ ಅವರು ಅವ್ರ ರಾಜಕೀಯ ನಂಟಿದ್ರು ಕೂಡ ಮೂಲತಃ ಅವರು ಕೂಡ ಬಹಳ ಒಳ್ಳೆ ನಟರು. ಇವತ್ತು ನಮ್ಮ ವಿಶ್ವನಾಥ್ ಸಾಹೇಬರು ಇಲ್ಲಿದ್ದಾರೆ. ಮೂಲತಃ ರಂಗಭೂಮಿ ಹಿನ್ನೆಲೆಯಿಂದ ಬಂದಂತವರು. ಚಲನಚಿತ್ರ ಕ್ಷೇತ್ರಕ್ಕೆ ಅನೂಪ್ ಪದಾರ್ಪಣ ಮಾಡಿದ ಮೇಲೆ ಬಹುಶಃ ಒಳ್ಳೆ ಭವಿಷ್ಯ ಇದೆ ಅಂತ ನನ್ಗೆ ಅನ್ಸುತ್ತೆ. ಟ್ರೈಲರ್ ನೋಡಿದ ಮೇಲಂತೂ ನನಗೆ ಬಹುಶಃ ತುಂಬಾ ಇವತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಬಹುಶಃ ಈ ಚಲನಚಿತ್ರ ಹೊರಹೊಮ್ಮುತ್ತೆ ಅಂತ ನಾನು ಭಾವಿಸ್ತೇನೆ. ಅನೂಪ್ ರೇವಣ್ಣ ಮತ್ತೆ ಧನ್ಯ ರಾಮ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಕೂಡ ನಾನು ಒಳ್ಳೆ ಪರ್ಫಾರ್ಮೆನ್ಸ್ಗೋಸ್ಕರ ಅವ್ರಿಗೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ ನಾನು ಪೂರ್ವವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೀಗಾಗಿ ವಿಶೇಷ ಅಂದ್ರೆ ಎಚ್ ಎಂ ರೇವಣ್ಣ ಅವ್ರ ಪುತ್ರ ಅನೂಪ್ ಒಂದ್ ಕಡೆ, ದೊಡ್ಡ ಮನೆ ಮೊಮ್ಮಗಳು ಒಂದ್ ಕಡೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು, ಬಹಳ ಪ್ರೀತಿಯ ಅಣ್ಣ ಅವರ ಪ್ರೀತಿಯ ಪುತ್ರಿಯ ಮಗಳು. ಆಮೇಲೆ ನಮ್ಮ ಧನ್ಯ ರಾಮ್ಕುಮಾರ್ ಅವರ ನೋಡಿ ಅವರಿಬ್ಬರು ತಾತಂದ್ರು. ಒಬ್ರು ಇಡೀ ಕನ್ನಡ ನಾಡಿನ ಮೇರು ಪರ್ವತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಒಂದ್ ಕಡೆ, ಎರಡನೇದು ಅವ್ರ ತಾತನ ಕೊಡುಗೆ ಕೂಡ ಶೃಂಗಾರ ನಾಗರಾಜ್ ಅವರನ್ನು ಕೂಡ ನಾವು ಇವತ್ತು ಮರೆಯಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವರ ಒಡನಾಡಿಯಾಗಿ ಕನ್ನಡ ಚಲನಚಿತ್ರಕ್ಕೆ ಅವ್ರದೇ ಆದಂತಹ ಕೊಡುಗೆ ಕೊಟ್ಟಂತ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು ಒಂದ್ ಕಡೆ, ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗಳು ಒಂದ್ ಕಡೆ, ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು. ನನಗೆ ಚೆನ್ನಾಗ್ ಗೊತ್ತು ನಿಮ್ ತಾತ, ಹಂಗಾಗಿ ಹೇಳ್ತಿದ್ದೀನಿ. ಅಖಂಡ ಭಾರತದ ಚಲನಚಿತ್ರದ ಇತಿಹಾಸದಲ್ಲಿ ಬಹುಶಃ ಆಧುನಿಕ ಭಾರತದಲ್ಲಿ ಸಿಗೀತಂ ಶ್ರೀನಿವಾಸ ರಾಯರ್ ಜೊತೆಗೆ ಸರಿ ನಾನು ಹೇಳ್ತಿರೋದು ಒಂದು ಸೈಲೆಂಟ್ ಮೂವಿ ಕಮಲ್ ಹಾಸನ್ ಅವ್ರನ್ನ ಬಳಸಿ ಪುಷ್ಪಕ ವಿಮಾನವನ್ನ ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ ತಯಾರು ಮಾಡಿ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಅಪಾರವಾದಂತಹ ಕೀರ್ತಿ ತಂದುಕೊಟ್ಟಂತ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು, ಮತ್ತೊಂದು ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಮೊಮ್ಮಗಳು. ಹಾಗಾಗಿ ಅವ್ರಿಗೆ ಕಲೆ ಏನ್ ಬಸ್ತಲ್ಲ, ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಎರಡೂ ಕುಟುಂಬಗಳ ಕೊಡುಗೆ ಅಪಾರವಾಗಿದೆ, ನಂಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವತ್ತೇನು ನಮ್ಮ ಎಚ್ ಎಂ ರೇವಣ್ಣ ಅವ್ರ ಮಗ ಅನೂಪ್ ರೇವಣ್ಣ ಅವರು ನಡೆಸಿರ್ತಕ್ಕಂತಹ ಈ ಚಿತ್ರ ಅಭೂತಪೂರ್ವ ಯಶಸ್ಸು ಕಾಣ್ಲಿ. ಬಹುಶಃ ಇವತ್ತು ಭಾರತದ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರರಂಗ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಎಲ್ಲ ಹೊಸ ಮುಖಗಳು ಬರ್ತಾ ಇರ್ತಕ್ಕಂಥದ್ದು ತುಂಬಾ ಪ್ರತಿಭಾನ್ವಿತಿದ್ದಾರೆ. ಇವತ್ತು ನೀವು ಯಾವುದೇ ಚಲನಚಿತ್ರಗಳಿಗೆ ಹಳೆ ಕಾಲದಲ್ಲಿ ನಾವೇನು ಹಾಲಿವುಡ್ ಅಂತಿದ್ವಿ, ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗುಣಮಟ್ಟದಲ್ಲಿ ಕಡಿಮೆ ಇಲ್ಲ. ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕನ್ನಡಿಗರು ಟ್ರೈಲರ್ ನೋಡೋದ್ರ ಜೊತೆಗೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನ ನೋಡಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಮೂಲಕ ಎಲ್ಲ ಕನ್ನಡದ ಇಡೀ ಮತ್ತೆ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಹೋಗ್ತದೆ. ಹೈಡ್ ಅಂಡ್ ಸೀಕ್ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಇಡೀ ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ಎಲ್ಲರೂ ಕೂಡ ನಾವು ಕನ್ನಡ ಚಿತ್ರಗಳನ್ನು ನೋಡಬೇಕು, ಕನ್ನಡ ಚಿತ್ರರಂಗವನ್ನ ಬಲಪಡಿಸಬೇಕು. ಹಾಗಾದಾಗ ಮಾತ್ರ ಕನ್ನಡ ನಾಡು ಇನ್ನೂ ಬಲಿಷ್ಠವಾಗಿ ಹೊರಹೊಮ್ಮುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಎಚ್ ಎಂ ರೇವಣ್ಣ ಮತ್ತು ಇಡೀ ಅವರ ಕುಟುಂಬ ವರ್ಗಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಿ ನಮಸ್ಕಾರ. ಹೈಡ್ ಅಂಡ್ ಸೀಕ್ ಚಿತ್ರಕ್ಕೆ ಶುಭವಾಗಲಿ. ಶ್ರೀ ಅನೂಪ್ ಮತ್ತು ಧನ್ಯ ಇವರು ನಟಿಸಿರುವ ಈ ಚಿತ್ರಕ್ಕೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಒಂದು ಸಿನಿಮಾ ಹೈಡ್ ಅಂಡ್ ಸೀಕ್ ಇದೇ ಮಾರ್ಚ್ 15 ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಒಂದು ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ನನ್ನ ತಂಗಿಯಾದಂತ ಧನ್ಯ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಟ್ರೈಲರ್ ನೋಡಿದೆ, ಬಹಳ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಎಲ್ರೂ ಈ ಒಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡ್ಬೇಕು ಅಂತ ಕೇಳ್ಕೊತೀನಿ. ಹೈಡ್ ಅಂಡ್ ಸೀಕ್ ಟೈಟ್ಲೇ ತುಂಬಾ ಚೆನ್ನಾಗಿದೆ. ಸಿನಿಮಾ ಲ್ಯಾಂಗ್ವೇಜ್ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಟೈಟಲ್ ಅದು. ಆಮೇಲೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಈಗ ಅನೂಪ್ ಆಗ್ಲಿ ಧನ್ಯ ಆಗ್ಲಿ ಅವರಿಗೊಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಹೆಸರು ಮಾಡುವಂತ ಅವಕಾಶ ಇರುವಂತ ಒಂದು ಸಬ್ಜೆಕ್ಟ್ ಅಂತ ನಂಗೆ ಗೊತ್ತಾಗಿದೆ. ಯಾಕಂದ್ರೆ
ಈ ಕಿಡ್ನ್ಯಾಪ್ ಕ್ರೈಮ್ ಸ್ಟೋರೀಸ್ ಎಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ ಆಲ್ ಓವರ್ ಗ್ಲೋಬ್ ಅದಕ್ಕೆ ಒಂದು ಮಾರ್ಕೆಟ್ ಇದೆ. ಪುನೀತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಡ್ತೀನಿ. ಎಲ್ಲರೂ ಹೇಳಿದಾಗೆ ಧನ್ಯ ಅವರು ರಾಜ್ಕುಮಾರ್ ಅವರ ಮೊಮ್ಮಗಳು, ಈ ಕಡೆ ರೇವಣ್ಣ ಅವರ ಮಗ. ಆಗ್ಲೇ ಡಿ.ಕೆ. ರವಿ ಸರ್ ಹೇಳಿದ್ರು ರೇವಣ್ಣ ಅವರಿಗೆ ಸಿನಿಮಾ ಪ್ರೀತಿ ಹೇಗಿದೆ ಅಂತ. ಇವತ್ತಿನ ಈ ರಾಜಕೀಯ ಜಂಜಾಟದ ನಡುವೆ ಕೂಡ ಇಷ್ಟೆಲ್ಲ ಜನ ಬಂದಿದ್ರೆ ಅದು ರೇವಣ್ಣ ಸರ್ ಅವರ ಪ್ರೀತಿಗೋಸ್ಕರ. ವಿಧಾನಸೌಧ ಲಾಂಜಲ್ಲಿ ಕೂಡ ಅವರು ಒಬ್ಬ ಅವರ ಮಗನ ಸಿನಿಮಾದ ಭವಿಷ್ಯ ಬಗ್ಗೆ ಪೊನ್ನಪ್ಪನವ್ರ ಜೊತೆ ಮಾತಾಡ್ತಾ ಇದ್ರು. ಬಹಳ ಖುಷಿ ನಂಗೆ. ತಂದೆಯವರು ಇಷ್ಟೊಂದು ಸಪೋರ್ಟ್ ಮಾಡ್ಬೇಕದು, ಅದು ಅವ್ರ ಕರ್ತವ್ಯ. ಅನೂಪ್ ಕೂಡ ಆ ಕೆಪಾಸಿಟಿ ಇದೆ. ಅವರ ಹಳೆಯ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಖಂಡಿತವಾಗಿ ಈ ಸಿನಿಮಾದ ಮುಖಾಂತರ ಅನೂಪ್ ಮತ್ತೆ ಧನ್ಯ ಮತ್ತೊಂದು ಎತ್ತರಕ್ಕೆ ಹೋಗ್ತಾರೆ. ಅವರಿಗೆ ಶುಭವಾಗ್ಲಿ ಅಂತ ಶುಭ ಹಾರೈಸಿ, ಹಾಗೆ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ರೇವಣ್ಣ ಅವರು ಅನಾದಿ ಕಾಲದ ಗೆಳೆಯರು. ಅವರು ಕಬಡ್ಡಿ ಆಟಗಾರರು, ನಾನು ಹಾಕಿ ಆಟಗಾರ. 69. ಇದು ಅನಿರೀಕ್ಷಿತ ಅನ್ಬೋದು ನನ್ನ ದೃಷ್ಟಿಯಲ್ಲಿ. 1 ವಾರ ಹಿಂದೆ ರೇವಣ್ಣ ಹೇಳಿದ್ರು, ನನ್ನ ಮಗನ ಸಿನಿಮಾ ಇದಪ್ಪ, ನೀವು ಬರ್ಬೇಕು ಸಂಪರ್ಕ ಸರಿಯಾಗಿ ಫೋನ್ ಮಾಡಿ ಹೇಳಿದ್ದೆ. ಇಬ್ರು ಇಲ್ಲಿ ಬಂದ್ವಿ. ಹೈಡ್ ಅಂಡ್ ಸೀಕ್ ಸಿನಿಮಾ ಟ್ರಯಲ್ ನೋಡಿದಾಗ ಒಂಥರ ಎಲ್ಲೋ ಒಂದು ಹೊಸ ಪ್ರಯೋಗ, ಹೊಸ ಇದು ಕಾಣಿಸ್ತದೆ. ಬಹುಶಃ ಈ ಸಿನಿಮಾದಲ್ಲಿ ಅನೂಪ್ ಮತ್ತು ಧನ್ಯ ಅವರು ಆಕ್ಟಿಂಗ್ ಈಗಿನ ಯುವ ಜನಾಂಗಕ್ಕೆ ಕಣ್ಣಿಗೆ ರೋಚಕವಾಗಿ ಕಾಣುತ್ತದೆ ಅಂತ ನನ್ನ ಒಂದು ಅನಿಸಿಕೆ. ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ವಿಶ್ವದ ಮಟ್ಟದಲ್ಲಿ ಈ ಸಿನಿಮಾ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ನಾನು ಈ ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಶೀರ್ಷಿಕೆ ಬಹಳ ಚೆನ್ನಾಗಿದೆ, ಹೈಡ್ ಅಂಡ್ ಸೀಕ್ ಅಂತ. ಆ ಹೆಸರು ನೋಡಿದ ತಕ್ಷಣ ಕ್ಯಾಚಿ ಆಗಿದೆ. ಮತ್ತೆ ನಮ್ಮ ಅನೂಪ್ ಅವರು ಭರವಸೆಯ ನಾಯಕ ನಟ, ಹಾಗೆ ಧನ್ಯ ಅವರು ಕೂಡ ಭರವಸೆಯ ನಾಯಕ ನಟಿಯಾಗಿದ್ದಾರೆ. ಮಾರ್ಚ್ 15ನೇ ತಾರೀಕು ಚಿತ್ರ ತೆರೆಗೆ ಕಾಣ್ತಾ ಇದೆ. ರೇವಣ್ಣ ಸರ್ ಫೋನ್ ಮಾಡಿದ್ರು, ಈ ತರ ಕಾರ್ಯಕ್ರಮ ಇದೆ ಬರ್ಬೇಕು ಅಂತ. ನಮ್ಮ ರಮೇಶ್ ಸರ್ ಕೇಳಿದ್ರೆ ನಾನು ಇಲ್ಲೇ ಇದ್ದೀನಿ ಅಂತಂದ್ರೆ, ಇಲ್ಲಿ ನಾನು ಬಂದ್ಬಿಡ್ತೀನಿ ಇಲ್ಲ ಅಂದ್ರೆ ಬೈತಾರೆ ಅಂದ್ಬಿಟ್ಟು ಬಂದೆ. ಚಿತ್ರ 15ನೇ ತಾರೀಕು ತೆರೆ ಕಾಣ್ತಾ ಇದ್ರೆ, ಚಿತ್ರ ಯಶಸ್ವಿಯಾಗ್ಲಿ, ದಿನೋತ್ಸವನ ಕಾಣ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಚಿತ್ರದ ಎಲ್ಲ ತಂಡಕ್ಕೂ ಕೂಡ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.